दोषगन्धविदूरनानावेशधारि विचित्रकर्म मनीषि मायारमणमध्वान्तःकरणरूढा शेषशायि शरण्यकौस्तुभभूषणसुकन्धर सदा ಸಂತೋಷಫಲಸೌಂದರ್ಯಸಾರನ ಮಹಿಮೆಗೇನೆಂಬೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 2. ದೋಷಗಂಧ ವಿಧೂರ ನಾನಾ ವೇಷಧಾರಿ ವಿಚಿತ್ರ ಕರ್ಮ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನ ಮಹಿಮಾ ವಿಶೇಷಗಳನ್ನು ಸ್ತೋತ್ರಪೂರ್ವಕವಾಗಿ ತಿಳಿಸ್ತಾರೆ. ಅನಾದ್ಯನಂತ ಕಾಲದಿಂದಲೂ ಶ್ರೀ ಪರಮಾತ್ಮನು ನಿರ್ದೋಷನು. ದೋಷವೆಂಬುದು ಲವಲೇಶವಾದರೂ ಅವನಲ್ಲಿ ಯಾವಾಗಲೂ ಇಲ್ಲವೇ ಇಲ್ಲ. ಅಂತಹ ಶುದ್ಧ ಸ್ವರೂಪನು, ಅನಂತ ಕಲ್ಯಾಣ ಗುಣಗಣ ಧಾಮನು. ದೋಷದ ಗಂಧವೇ ಅಂದರೆ ಸಂಪರ್ಕ ಲೇಪವೇ ಇಲ್ಲವಾದ್ದರಿಂದ ದೋಷಗಂಧ ವಿದೂರನು. ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಕನು. ಜೀವರಲ್ಲಿ ಜೀವರ ಆಕಾರವಾಗಿ ತದ್ರೂಪಿಯಾಗಿ ಅಂತರ್ಯಾಮಿಯಾಗಿರುವನು. ಜಡ ವಸ್ತುಗಳ ಕಣಕಣಗಳಲ್ಲಿ ತದಾಕಾರನಾಗಿ ತತ್ತದ್ರೂಪನಾಗಿ ವ್ಯಾಪ್ತರೂಪಗಳಿಂದ ಇದ್ದಾನೆ. ಧರ್ಮ ಸಂಸ್ಥಾಪನೆಗಾಗಿ, ಸಜ್ಜನರ ಸಂರಕ್ಷಣೆಗಾಗಿ ನಾನಾ ಅವತಾರಗಳನ್ನೇ ಎತ್ತಿ ಅದಕ್ಕನುಗುಣವಾದ ವೇಷಭೂಷಣಧಾರಿಯಾಗಿರುವ ಇದರಿಂದ ನಾನಾ ವೇಷಧಾರಿ ದೋಷಗಂಧ ವಿದೂರನು ನಾನಾ ದ್ವೇಷಧಾರಿಯೂ ಆದ ಶ್ರೀ ಪರಮಾತ್ಮನು ಅತ್ಯಾಶ್ಚರ್ಯಕರವಾದ ಚಿತ್ರ ವಿಚಿತ್ರವಾದ ಕ್ರಿಯಾವಿಶೇಷಗಳನ್ನುಳ್ಳವನು. ಅವನ ಜಗದ್ವ್ಯಾಪಾರ ರೂಪವಾದ ಕಾರ್ಯವಿಶೇಷಗಳೆಲ್ಲವೂ ಪರಮಾದ್ಭುತ, ಅಗಣಿತ, ಅಪಾರ, ವಿಚಿತ್ರ ಕರ್ಮನು. ಇದರಿಂದ ಶ್ರೀ ವಾಯುದೇವರ ತೃತೀಯಾವತಾರಭೂತರಾದ ಆಚಾರ್ಯ ಮಧ್ವರು ಮಹಾಪ್ರಜ್ಞಾಶಾಲಿಗಳು, ವಿಜ್ಞಾನ ತತ್ವಕ್ಕೆ ಅಭಿಮಾನಿಗಳು, ಸತ್ವ ಪ್ರಾಚುರ್ಯ ದೇಹವುಳ್ಳವರು, ಅತಿರೋಹಿತ ವಿಮಲ ವಿಜ್ಞಾನಿಗಳು. ಇದರಿಂದ ಮನೀಷಿ ಎಂದಿದ್ದಾರೆ. ಶ್ರೀ ಮಧುಸೂದನನು ಮನೀಷಿಗಳಾದ ಮಧ್ವಮಾನ ಮಂದಿರನು. ಗುರು ಮಧ್ವರ ಅಂತಃಕರಣಸ್ಥನಾಗಿ ಸದಾ ವಿರಾಜಮಾನನಾಗಿದ್ದಾನೆ. ಇದರಿಂದ ಮಧ್ವಾಂತಃಕರಣ ರೂಢ ಎಂದಿದ್ದಾರೆ. ಅಂತಃಕರಣ ಮಾನಸವೆಂಬ ಮಂದಿರ, ರೂಢ ಸದಾ ಸನ್ನಿಹಿತನಾಗಿ ನೆಲೆಸಿರುವವನು. ಶ್ರೀ ವಾಯುದೇವರಿಗೆ ಶ್ರೀಹರಿಯು ಪ್ರತ್ಯಕ್ಷಕ್ಕಾಗಿ ಸದಾ ವಿಷಯನು. ಮಾಯಾರಮಣನಾದ ಶ್ರೀ ಲಕ್ಷ್ಮೀದೇವಿಯು ಶ್ರೀ ವಾಸುದೇವರೂಪಿ ಪರಮಾತ್ಮನು ಮಾಯಾರಮಣನು. ಶೇಷದೇವರನ್ನೇ ಹಾಸಿಗೆಯಾಗಿ ಉಳ್ಳವನು. ಇದರಿಂದ ಶೇಷಶಾಯಿಯು, ಶಾಯಿ ಹಾಸಿಗೆಯನ್ನಾಗಿ ಉಳ್ಳವನು, ಶಯನ ಶಾಯಿ. ಅಂತಹ ಶೇಷಶಾಯಿಯು ಸರ್ವರಿಂದಲೂ ವಂದ್ಯನು. ಸಕಲ ಸಜ್ಜನರು ಅವನಿಗೆ ಮೊರೆ ಹೋಗುವರು. ಇದರಿಂದ ಶರಣ್ಯನು. ಶರಣ್ಯ ನಾಮಕನಾದ ಶತಾನಂದನ ಪಿತನ ಕೊರಳಿನಲ್ಲಿ ಕೌಸ್ತುಭ ಎಂಬ ಪದಕವು ಸದಾ ಶೋಭಾಯಮಾನವಾಗಿರುವುದು. ಇದರಿಂದ ಕೌಸ್ತುಭ ಭೂಷಣ ಸುಕಂಧರನು. ಇಲ್ಲಿ ಸುಕಂಧರ ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾರೆ ದಾಸಾರ್ಯರು. ಸು ಶಬ್ದವೆಂದರೆ ಸಮೀಚೀನವಾದ ಎಂದರ್ಥ. ಅಂದ ಅಪ್ರಾಕೃತವಾದ ಜಗದ್ವಿಲಕ್ಷಣ ರೂಪವಾದ ಕಂಧರ ಅಂದರೆ ಕತ್ತು, ಕಂಠ. ಅಂತಹ ಸುಂದರವಾದ ಸುಕಂಧರರಲ್ಲಿ ಬ್ರಹ್ಮದೇವ ಕೌಸ್ತುಭಮಣಿಯ ರೂಪದಲ್ಲಿ ಶ್ರೀಹರಿಯನ್ನು ನಿತ್ಯ ಸೇವಿಸುತ್ತಿರುವವರು. ಅವರಲ್ಲಿ ಶ್ರೀ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರುತ್ತದೆ. ಕೌಸ್ತುಭ ವಿಭೂಷಿತ ಸುಕಂಧರನು ಸದಾ ಸರ್ವಕಾಲಗಳ ಅನಾದ್ಯನಂತ ಕಾಲದಿಂದಲೂ ಆನಂದ ಸ್ವರೂಪನು, ಸಂತೋಷನು, ಅಸದೃಶ ಪರಾಕ್ರಮಿಯು, ಬಲನು, ಸೌಂದರ್ಯವೆಂಬ ಗುಣಗಳ ಸಾರಭೂತನು, ನಿರತಿಶಯ ಲಾವಣ್ಯಮೂರ್ತಿಯು. ಇಂತಹ ಜ್ಞಾನಾನಂದ ಸ್ವರೂಪಿಯೂ ಬಲಾಢ್ಯನೂ ಲಾವಣ್ಯಸಾರನೂ ಆದ ಆ
ಅನಂತನ ಮಹಿಮಾತಿಶಯಗಳನ್ನು ನಾನು ಏನೆಂದು ವರ್ಣಿಸಲಿ ಎಂದು ಉದ್ಗಾರ ತೆಗೆದಿದ್ದಾರೆ ದಾಸಾರ್ಯರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.